ಹಲೋ, ನಮಸ್ಕಾರ ವೀಕ್ಷಕರೇ. ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ ಅನ್ಕೋತೀನಿ. ಬನ್ನಿ, ಇವತ್ತು ರಾತ್ರಿ ವಿಜಿನ್ ಅಂದ್ರೆ ರಾತ್ರಿ ವಿಜಿನ್ ಅಂತ ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿ ನಮ್ಮ ಅತ್ತಿಗೆಗೆ ಸ್ವಲ್ಪ ತಿಂಡಿ ಕೊಟ್ಟು ಕಳ್ಸಿದ್ದಾರೆ. ನಮ್ಮ ಅಪ್ಪಗೆ ಅದೇನ್ ಪ್ರೀತಿನೋ ಗೊತ್ತಿಲ್ಲ. ಇನ್ನು ನಮ್ಮ ಅಣ್ಣನ ಹೆಂಡತಿ ಆಗೋಳು. ಓ ಮೈ ಗಾಡ್, ಏನ್ ಹಿಂಗೆ ನೋಡಿ, ಒಂದ್ ಮೇಲೆಲ್ಲ ಬರೋದು, ಈ ತರ ಬೀಳೋದು. ಶಿಟ್. ಬ್ರೋ, ಸೈಡಲ್ಲಿ ಹಾಕಿ. ಅವನು ಒಂದ್ ಮೇಲೆ ಬಂದ, ಇವನು ಗುದ್ದ, ಹೋದ ಅಷ್ಟೇ. ಏನ್ ಮಾಡಂಗಿಲ್ಲ. ಏನಪ್ಪ ಸಿಗ್ನಲ್ ಯಾಕಪ್ಪ ಬರ್ತೀರಾ? ನೋಡಿ, ಈ 2 ತಿಂಗಳು ಟೈಮ್ ಸರಿ ಇಲ್ಲ ಮರ್ರ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾರೆಲ್ಲ ಬೈಕಲ್ಲಿ ಲಾಂಗ್ ರೈಡು, ಶಾರ್ಟ್ ರೈಡು, ಸಿಟಿ ಒಳಗೆ ಓಡಾಡ್ತೀರಾ, ಆದಷ್ಟು ಕೇರ್ಫುಲ್ ಆಗಿರಿ. ನಾನ್ ಕೇಳಿರೋ ಪಟ್ಟಂತೆ ಈಗ 2 ಮಂತ್ಸ್ ಅಲ್ಲಿ ತುಂಬಾನೇ ಆಕ್ಸಿಡೆಂಟ್ಗಳಾಗ್ತಾ ಇದೆ. ನೋಡಿರಲ್ಲ, ಇವಾಗಷ್ಟೇ ಜಸ್ಟ್ ಒಂದ್ ಸೆಕೆಂಡ್ ಅಲ್ಲಿ ಅವ್ನು ನೋಡಿ, ಅವ್ನು ರಾಂಗ್ ರೂಟಲ್ಲಿ ಬಂದ, ಇವನಿಗೆ ಬಂದ. ಒಬ್ಬ ಹೆಲ್ಮೆಟ್ ಹಾಕಿಲ್ಲ, ಇನ್ನೊಬ್ಬ ಹಾಕಿದ್ರು ಅರ್ಧ ಬರ್ಧ ಹೆಲ್ಮೆಟ್ ಹಾಕೋನೆ, ಗುದ್ಕೊಂಡ್ರು. ಅವ್ನ ಪಾಡಿಗೆ ಅವ್ನು ಎದ್ದು ಹೋದ, ಹಿಂಗ್ ಹೋದ. ಬಟ್ ಏನೂ ಆಗ್ನಿಲ್ಲ, ಪುಣ್ಯಕ್ಕೆ ಬಚಾವ್. ಲೈಫ್ ಚೆನ್ನಾಗಿದೆ. ಬಟ್ ನಾನು ನಿಮ್ಗೆ ಏನಪ್ಪ ಹೇಳಿದ್ರೆ, ಆದಷ್ಟು ಹೆಲ್ಮೆಟ್ ಅನ್ನ ಹಾಕೊಳ್ಳಿ, ಗಾಡಿ ಓಡಿಸಿ, ಸೇಫ್ ಆಗಿ ಓಡಿಸಿ ಮರ. ಈ 2 ಮಂತ್ಸ್ ಮಾತ್ರ ತುಂಬಾ ಡೇಂಜರಸ್ ಇದೆ, ಇಯರ್ ಎಂಡ್ ಮುಗಿಯಲಿವರೆಗೂ. ಸೊ ನಾನು ಹೇಳ್ತಾ ಇದ್ನಲ್ಲ, ಮರ್ತೋಯ್ತು ಮರ. ನಮ್ಮ ಅಣ್ಣ ಹೆಂಡ್ತಿಗೆ ಏನೋ ತಿಂಡಿ ಕೊಟ್ಟು ಕಳ್ಸಿದ್ದಾರೆ ನಮ್ಮ ತಂದೆ. ನನಗೂ ಅಷ್ಟೊಂದು ಇದು ಮಾಡಿಲ್ಲ, ಫೋರ್ಸ್ಫುಲಿ ತಗೊಂಡೋಗಿ ನಿಮ್ಮ ಅತ್ತಿಗೆಗೆ ಕೊಟ್ಬಿಡು ಅಂತೇಳಿ. ಆ, ಅದಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ವ್ಲಾಗ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಆದ್ರೆ ತುಂಬಾ ದಿನ ಆಗಿದೆ ವಿಡಿಯೋಸು. ಹಾಗೆ ಹೋರಿ ಹಬ್ಬ ವಿಡಿಯೋಗಳು ಹಾಕಿರೋದ್ರಿಂದ ಎಲ್ಲರೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅದ್ರದ್ದು ಸ್ವಲ್ಪ ಕಾಮೆಂಟ್ಸ್ ಸಹಿತ ಬಂದಿದೆ ವಿಡಿಯೋದಲ್ಲಿ. ವಿಡಿಯೋಕ್ಕಿಂತನೂ ನನ್ಗೆ ಗೊತ್ತಿರೋಂಥ ಫ್ರೆಂಡ್ ಸರ್ಕಲ್ ಅಲ್ಲೇ ತುಂಬಾನೇ ಇದು ಕಳ್ಸಿದ್ದಾರೆ. ವಿಡಿಯೋ ಮಾಡು, ಚೆನ್ನಾಗಿದೆ, ಹೀಗೆ ಮುಂದುವರಿಸು ಅಂತೇಳಿ ಕಾಲೆಲ್ಲ ಮಾಡಿ ಹೇಳಿದ್ರು. ಒಂದು ಹಳ್ಳಿಲಿ ಊರಲ್ಲಿರೋ ಸ್ನೇಹಿತರು. ನೆಕ್ಸ್ಟ್ ಇವಾಗ ಲೀವ್ ಇಲ್ಲ ಆಫೀಸ್ಗೆ. ನೆಕ್ಸ್ಟ್ ಮೇ ಬಿ ನೆಕ್ಸ್ಟ್ ಇದೇ ಮಂತಲ್ಲಿ ಒಂದು 25-26 ಒಂದು ಲೀವ್ ಇದೆ. ಆ ಲೀವಲ್ಲಿ ಊರಿಗೆ ಹೋಗ್ಬಿಟ್ಟು, ಇನ್ನೊಂದು ಒಳ್ಳೆ ಪ್ರಸಿದ್ಧ ಅಂತ ಹೇಳಿದ್ರೆ ಅದು ಯಾವಾಗಲೂ ವರ್ಷದಲ್ಲಿ ಆ ಹಬ್ಬಕ್ಕೋಸ್ಕರ ತುಂಬಾ ನಾವು ಚಿಕ್ಕವರಿದ್ದಾಗೂ ಕಾಯ್ತಾ ಇದ್ದೀವಿ. ಒಂದು 8th 9th 10th ಇರುವಾಗ್ಲೂ, ಇವಾಗ್ಲೂ ಯಾರಂದ್ರೂ ಆ ಹಬ್ಬಕ್ಕೆ ಕಾಯ್ತಾನೆ ಇರ್ತಾರೆ. ಅದೇ ಎಲ್ವಳ್ಳಿ ಹಬ್ಬ 26ಕ್ಕೇನೋ ಇದಾಗಿದೆ. ಆ ಹಬ್ಬಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಬಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ಶಬರಿಮಲೆ ಮಾಲೆ ಹಾಕೋದ್ರಿಂದ ಇನ್ನೊಂದ್ ತಿಂಗಳು ಲಾಗ್ ಎಲ್ಲ ಇರಲ್ಲ. ಇದೇ ನನ್ನ ಕಡೆಯ ಲಾಗ್ ಆಗ್ಬೋದು ಅನ್ಕೋತೀನಿ, ನೋಡುವ. ನೋಡಿ, ನಮ್ ತಂದೆ ಏನಂದ್ರೆ, ಮನೇಲಿ ಹೆಣ್ಮಕ್ಳು ಇಲ್ವಲ್ಲ, ಅದಕ್ಕೋಸ್ಕರ ಬರೋ ಸೊಸೆಗೆ ಇವಾಗ್ಲೇ ಫುಲ್ಲು ಸ್ಪೆಷಲ್ ಆಗಿ ನೋಡ್ಕೋತಾವ್ರೆ. ಅದ್ ತಗೊಂಡೋಗು. ನಮ್ಮಮ್ಮ ಏನು ಮೀನ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ನಾನ್ ಬೇಡಪ್ಪ, ತಗೊಂಡೋಗಿ, ಬಸ್ ಫುಲ್ ರಶ್ ಇರುತ್ತೆ, ಬಸ್ಸಲ್ಲಿ ಬಂದಿರೋದು ಕಷ್ಟ ಆಯ್ತು. ಟಿಕೆಟ್ ಏನಾಯ್ತು ಅಂತ ಹೇಳಿದ್ರೆ, ಟ್ರೈನ್ ಟಿಕೆಟು ಕನ್ಫರ್ಮ್ ಆಗ್ನಿಲ್ಲ. ಅದಕ್ಕೆ ಲಾಸ್ಟ್ ಅಲ್ಲಿ KSRTC ಬಸ್ಸಿಗೆ ಬಂದೆ. ಆ ಬಸ್ಸು 2 ಅವರ್ ನಿಂತೀನಿ ಸ್ನೇಹಿತರೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಂತಾರೆ. ಹಬ್ಬದ ಟೈಮಲ್ಲಿ ಹೋಗ್ಬಿಟ್ಟು ಯಾಕಾರು ಹೋಗಿದ್ನೋ ಅನ್ಸೋಗ್ಬಿಡ್ತು. ಇನ್ನೂ 2-3 ಡೇಸ್ ಬಿಟ್ಬಿಟ್ಟು ಬರಲ್ಲ ಅನ್ಸ್ತು. ಬಸ್ಸು ಸಿಗೋದಕ್ಕೆ 2 ಅವರ್ಸ್ ಆಗಿದೆ ಮಿನಿಮಮ್. ನಾನು ಶಿವಮೊಗ್ಗ ರೀಚ್ ಆಗಿದ್ದು, ನಾನು ಮನೆ ಬಿಟ್ಟಿದ್ದು ಒಂದು 8:30 9 ಗಂಟೆಗೆ. ರೀಚ್ ಆಗಿದ್ದು ಒಂದು 10 o'clock, ಶಾರ್ಪ್ 10 o'clock ಇದೆ. ಬಸ್ಸೇ ಸಿಗ್ತಿಲ್ಲ ಸ್ನೇಹಿತರೆ. ಒಂದು ಮಿನಿಮಮ್ ಅಂದ್ರೆ 60-70 ವೆಹಿಕಲ್ ಬಿಟ್ಟಿದಾರಂತೆ ಬೆಂಗಳೂರಿಗೆ. ಬಟ್ ಆದ್ರೆ ಬಸ್ಗಳು ಬಿಟ್ಟಿದ್ದಾರೆ, ಬಸ್ಸಿಗಿರೋ ಡ್ರೈವರ್ಗಳನ್ನೇ ಇದು ಮಾಡ್ಕೊಂಡಿಲ್ಲ. ಬಸ್ಸಿಗೋಸ್ಕರ ಕಾದು 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 ಲಾಸ್ಟಲ್ಲಿ ಒಂದು 12 o'clock ಒಂದು ಸೀಟ್ ಸಿಕ್ತು. 12 o'clock ಒಂದು ಬಸ್ ಬಂತು. ಕಂಡಕ್ಟರ್ ಪಕ್ಕ ಕೂತ್ಕೊಂಡೆ. ನಿಮಗೆ ಗೊತ್ತಲ್ಲ, ಕಂಡಕ್ಟರ್ ಒಂದೊಂದು ಸ್ಟಾಪಲ್ಲಿ ನಿಲ್ಸಿದ ತಕ್ಷಣ ಮತ್ತೆ ಎದ್ದು ಹೋಗ್ತಾನೆ, ವಿಶಿಲ್ ಹೊಡಿತಾನೆ ರಿವರ್ಸ್ ಬರುವಾಗ. ನಿದ್ದೆನೇ ಇಲ್ದಂಗೆ ಆಗೋಗಿತ್ತು. ನಿದ್ದೆ ಇಲ್ಲ ಅಂದ್ರೂ ಬಟ್ ಏನು ಮಾಡೋದು, ತಿಂಡಿ ಹಾಳಾಗುತ್ತಲ್ವಾ. ಅದಕ್ಕೋಸ್ಕರ ಹೋಗಿ ಕೊಟ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ.
ಬಟ್ ನಮ್ಮ ಅದಕ್ಕೆ ಫೋಟೋ ಎಲ್ಲ ತೋರ್ಸೋಕ್ಕಾಗಲ್ಲ, ನೀವೇನಪ್ಪ ಇದು ಅಂತ. ಇವಾಗ ಇವಾಗ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆಯಾ ಅಥವಾ ವಾಯ್ಸಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ, ಆದಷ್ಟು ವ್ಯೂವರ್ಸ್ಗಳು ಕಾಮೆಂಟ್ ಮಾಡಬೇಕು. ನಮಗೆ ಗೊತ್ತಾಗಲ್ಲ, ನಮ್ಮ ತಪ್ಪುಗಳನ್ನ ತಿದ್ಕೋಬೇಕು ಅಂತ ಹೇಳಿದರೆ. ಸ್ವಲ್ಪ ವಿಡಿಯೋಗಳು ರಾತ್ರಿ ವಿಡಿಯೋ ಯಾವುದು ಬಂದಿರಲಿಲ್ಲ. ಏನು ಮಾಡೋದು ಸ್ನೇಹಿತರೆ, ನಮಗೆ ಸಿಗೋದೇ ರಾತ್ರಿ ಟೈಮು. ಬೆಳಗ್ಗೆ ಟೈಮಲ್ಲಿ ಮಾತಾಡೋಕ್ಕಾಗಲ್ಲ, ಕೆಲಸ. ಒಂದಿಷ್ಟು ಜನ ಹೇಳ್ತಾ ಇದ್ರು, ಯಾವಾಗ ನೋಡಿದ್ರು ನಿನ್ನ ವಿಡಿಯೋಗಳು ಯಾವತ್ತು ರಾತ್ರಿನೇ ಬರುತ್ತೆ, ರಾತ್ರಿ ವಿಡಿಯೋಗಳು ಇದ್ದಾವೆ, ಬೆಳಗ್ಗೆ ವಿಡಿಯೋ ಒಂದು ಇಲ್ಲ ಅಂತೇಳಿ. ಬಟ್ ಏನು ಮಾಡೋದು, ನಮಗೆ ಟೈಮ್ ಸಿಕ್ಕಾಗ ವಿಡಿಯೋ ಮಾಡಬೇಕು. ಆದಷ್ಟು ಒಂದು 2 ಮಂತ್ಸ್ವರೆಗೂ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ, ಸ್ವಲ್ಪ ಮದುವೆ ಗಿದ್ವೆ ಎಲ್ಲ ಇಟ್ಕೊಂಡಿರೋದ್ರಿಂದ ಅಮೌಂಟ್ಗಳೆಲ್ಲ ಬೇಕಾಗುತ್ತೆ. ಅದಕ್ಕೆ ಯಾವುದೇ ಲಾಂಗ್ ರೈಡ್ಗಳಿಗೆ ಪ್ಲಾನ್ ಮಾಡ್ಕೋತಾ ಇಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ಲಾಂಗ್ ರೈಡ್ ಪ್ಲಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಬೆಂಗಳೂರಲ್ಲಿ ಗುಂಡಿ ತೋಡ್ತಾನೆ ಇದ್ದಾರೆ. ಅಂಕಲ್, ರೈಟ್ ಇಲ್ಲ ಲೆಫ್ಟ್ ಇಲ್ಲ, ಸೈಲೆಂಟ್ ಆಗಿದ್ದೀರಾ, ಏನು ಮಾಡೋದು ಹೇಳಿ. ಇಷ್ಟೊಳಗೆ ಹೋಗ್ಬೇಕಾಗಿತ್ತು, ಬಟ್ ನಾನೇ ಲೇಟಾಗಿ ಹೋಗೋಣ ಅಂತ. ಯಾಕೆ ಹೇಳಿ, ಬೆಳಗ್ಗೆ 7 ಗಂಟೆ 7:30ಗೆಲ್ಲ ಹೋಗ್ಬಿಟ್ರೆ ಎಲ್ಲ ಆಫೀಸ್ ಮುಗ್ದಿರುತ್ತೆ. 7 ಗಂಟೆಗೆ ಎಲ್ಲ ಹೊರಗಡೆ ಬರ್ತಾರೆ, ಜಾಮ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರೀಸನಿಗೋಸ್ಕರ ಬೇಡ, ಆರಾಮಾಗಿ ಹೋಗೋಣ ಒಂದು 8:30 9 ಗಂಟೆಗೆ ಅಂತ. ಊಟ ಗೀಟ ಮಾಡ್ಕೊಂಡು ಹೋಗೋಷ್ಟೊಳಗೆ ಲೇಟ್ ಆಗೋಯ್ತು. ಈ ತರ ರಾತ್ರಿ ಜರ್ನಿಗಳು ನಾನು ಜಾಸ್ತಿ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಅದು ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತಾ ಇದ್ದೆ ಒಂದು 3 ವರ್ಷದ ಹಿಂದೆ. ಅವಾಗ ಹೆವಿ. ನೋಡಿ ಹೆಂಗ್ ರಾಂಗ್ ರೂಟಲ್ಲಿ ಬರ್ತಾರೆ ಸಿಟಿ ಒಳಗಡೆಗೂ. ಎಷ್ಟು ದೂರದಿಂದ ಬರ್ತೀರಾ ಮರೆ ರಾಂಗ್ ರೂಟು? ಹತ್ರ ಇದ್ರೆ ಏನಾದ್ರು ಒಂದು ಸ್ವಲ್ಪ ದೂರ ಇದ್ರೆ ಯೂ ಟರ್ನ್ ಮಾಡಿ. ಇಷ್ಟಿಷ್ಟು ದೂರ ಎಲ್ಲ ರಾಂಗ್ ರೂಟಲ್ಲಿ ಒಂದೇ ನೋಡ್ಕೊಂಡು ಬರ್ತಿರಲ್ಲ. ಒಂದೇ ಏನಪ್ಪಾ ಸ್ನೇಹಿತರೆ, ಇದೇನಿದು ಬೇರೆ ಯಾವ್ದೋ ಗಾಡಿ, ಸ್ಪೆಂಡರ್ ಗಾಡಿ ಇಟ್ಕೊಂಡು ಗಾಡಿ ಲಾಕ್ ಮಾಡ್ತೀವಿ ಅನ್ನೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಇದು ನನ್ನ ಸ್ನೇಹಿತಂದೇ ಗಾಡಿ. ನನ್ನ ಗಾಡಿನೂ ಇದೆ. ನನ್ನ ಗಾಡಿ ಸ್ವಲ್ಪ ಹೆಡ್ಲೈಟ್ ಡೋಮು ಫುಟ್ರೆಸ್ಟ್ ಕಟ್ ಆಗ್ಬಿಟ್ಟಿದೆ. ಮೊನ್ನೆ ಅದು ನಿಲ್ಸಿರೋ ಜಾಗದಲ್ಲಿ ರೈಟ್ ಸೈಡ್ ಇದೆ ಯಾರೋ ಬಂದು ಗುದ್ದಿರೋದು ಅಥವಾ ಏನು ಹೇಗ್ ಟಚ್ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಅದು ಹೆಡ್ಲೈಟ್ ಮಾಸ್ಕು ಮತ್ತೆ ಫುಟ್ರೆಸ್ಟ್ ಕಟ್ ಆಗಿರೋದ್ರಿಂದ ಅದನ್ನ ಗಾಡಿ ಎತ್ತಾ ಇಲ್ಲ. ನೀನ್ KTM ಯಾಕೋ ಅದನ್ನ ಓಡ್ಸಕ್ ಮೂಡೇನಿಲ್ಲ, ಧೂಳು ಹಿಡಿದ್ಬಿಟ್ಟಿದೆ. ಒಂದ್ ವಾರ ಅಲ್ಲ 2 ವಾರ ಆಗೋಯ್ತು ಗಾಡಿ ಎತ್ತಿ. ಎಲ್ಲಿ ಹೋಗ್ತಿಲ್ವಲ್ಲ, ಅದಕ್ಕೆ ತೆಗ್ದೇ ಇಲ್ಲ. ಕವರು ಇಲ್ಲ. ಬಟ್ ಅಣ್ಣ ರೈಟ್ ಬರ್ಬೇಡ, ಲೆಫ್ಟ್. ಏನ್ ಈ ರೇಂಜಲ್ಲಿ ಜಾಮ್ ಆಗ್ಬಿಟ್ಟಿದೆ ಸ್ನೇಹಿತರೆ. ನಾನೇ ಜಾಮ್ ಇರಲ್ಲ ಅನ್ಕೊಂಬಂದ್ರೆ ಈ ತರ ಏನೋ ಹೇಳ್ತಾ ಇದ್ನಲ್ಲ, ಅದು ಫುಟ್ರೆಸ್ಟ್ ಎಲ್ಲ ಕಟ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಗಾಡಿನ ತೆಗಿದೇನೆ, ನನ್ನ ಸ್ನೇಹಿತನ ಗಾಡಿನ ತಗೊಂಡವನು ಅಂತ ಬಂದಿದ್ದೀನಿ. ನಿಮ್ಮಾನ್ಸ್ವರೆಗೂ ಜಾಮ್ ಆಗಿದೆ. ಏನ್ ಈ ನಾಳೆ ಜಾಮ್ ಅನ್ಕೋತಿದ್ದೀರ ಸಾಕು. ಅಯ್ಯೋ ಸ್ನೇಹಿತರೆ, ಸಿಗ್ನಲ್ ಜಂಪ್ ಆಗ್ಬಿಟ್ಟೆ. ಇವನ್ನ ಆ ಕಡೆ ಜಾಗ ಇಲ್ಲ, ಈ ಕಡೆ ಇಲ್ಲ. ಸಾಕು. ಅಯ್ಯೋ ಸ್ನೇಹಿತರೆ, ಇಲ್ಲಿಗೆ ಬಿಟ್ಬಿಟ್ಟಿದ್ನಲ್ಲ, ಮರ್ತೇ ಬಿಟ್ಟೆ ನಾನು. ಈ ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಬೋರ್ ಹೊಡೆದ್ಬಿಡುತ್ತೆ. ಹಂಗೆ ಹೋಗ್ಬೋದಿತ್ತಲ್ವಾ ನಾನು. ಇಲ್ಲ ಮರ್ತೇ ಬರೋದು, ನೆನಪೇ ಆಗ್ತಿಲ್ಲ.